ನಮಸ್ಕಾರ ಸ್ನೇಹಿತರೆ ಸ್ವೀಡನ್ನ ಸಿಪ್ರಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೀಡಿರುವ ವರದಿಯಲ್ಲಿ ಭಾರತ ಒಟ್ಟು 172 ಅಣುಸಿಡಿತಲೆಗಳನ್ನು ಹೊಂದುವ ಮುಖಾಂತರ ಮೊದಲನೇ ಬಾರಿಗೆ ಕಳೆದ 25 ವರ್ಷಗಳಲ್ಲಿ ಪಾಕಿಸ್ತಾನವನ್ನು ಈ ಒಂದು ಪಟ್ಟಿಯಲ್ಲಿ ಹಿಂದಿಕ್ಕಿದೆ ಸ್ನೇಹಿತರೆ. ಭಾರತ ಆರ್ಥಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ರೂ ಕೂಡ ಕಳೆದ 25 ವರ್ಷಗಳಿಂದನೂ ಕೂಡ ಈ ಒಂದು ನ್ಯೂಕ್ಲಿಯರ್ ವಾರ್ಹೆಡ್ ವಿಚಾರದಲ್ಲಿ ಪಾಕಿಸ್ತಾನವನ್ನು ಹಿಂದಿಕ್ಕೋದಕ್ಕೆ ಸಾಧ್ಯನೇ ಆಗಿದ್ದಿಲ್ಲ. ಕಾರಣ ಏನಂತಪ್ಪ ಅಂತ ಹೇಳಿದ್ರೆ 1974ರಲ್ಲಿ ನಾವು ಯಾವಾಗ ಮೊದಲನೇ ಬಾರಿಗೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವೋ ಅವಾಗಲಿಂದನೂ ಕೂಡ ನಾವು ಈ ಒಂದು ನ್ಯೂಕ್ಲಿಯರ್ ಎನರ್ಜಿನ ಒಂದು ಶಾಂತಿಯುತವಾದಂತಹ ಉಪಯೋಗಕ್ಕೋಸ್ಕರ ಬಳಸ್ಕೊಬೇಕೇ ಹೊರತು ಅದನ್ನು ಇನ್ಯಾವುದೋ ಒಂದು ಬೇರೆ ದೇಶದ ಮೇಲೆ ಹಾಕಿ ಆ ಬೇರೆ ದೇಶನ ಸರ್ವನಾಶ ಮಾಡಬೇಕಂತ ನಾವು ಯಾವತ್ತೂ ಕೂಡ ಈ ನ್ಯೂಕ್ಲಿಯರ್ ಎನರ್ಜಿನ ನಾವು ಡೆವಲಪ್ ಮಾಡಿಲ್ಲ ಸ್ನೇಹಿತರೆ. ಇನ್ನು ಎರಡನೇದಾಗಿ ನಾವು ಮೊದಲಿಂದನೂ ಕೂಡ ಡು ನಾಟ್ ಯೂಸ್ ಫಸ್ಟ್ ಅನ್ನೋ ಪಾಲಿಸಿನ ಫಾಲೋ ಮಾಡ್ಕೊ ಬಂದಿದ್ದೀವಿ. ಅಂದರೆ ನಾವು ನಮ್ಮ ಯಾವುದೇ ಒಂದು ಶತ್ರು ದೇಶದ ಜೊತೆ ಯುದ್ಧ ಮಾಡಿದಾಗ್ಲೂ ನಾವು ಹೋಗಿ ಮೊದಲಿಗೆ ಈ ಒಂದು ಅಣುಸಿಡಿತಲೆಗಳನ್ನು ಉಪಯೋಗಿಸಬಾರ್ದು ಅನ್ನೋ ಒಂದು ಪಾಲಿಸಿನ ಫಾಲೋ ಮಾಡ್ಕೊ ಬಂದಿದ್ದೀವಿ. ಆದರೆ ಪಾಕಿಸ್ತಾನಕ್ಕೆ ಯಾವ ಪಾಲಿಸಿನೂ ಇಲ್ಲ, ಎಂಥದ್ದು ಇಲ್ಲ. ಅದರಿಂದನೇ ಅವರು ಭಾರತವನ್ನು ಟಾರ್ಗೆಟ್ ಮಾಡ್ಕೊಂಡೇ ಅತಿ ಹೆಚ್ಚು ಅಣುಸಿಡಿತಲೆಗಳನ್ನು ಪ್ರೊಡ್ಯೂಸ್ ಮಾಡ್ಕೊತಾನೇ ಬಂದಿದ್ದು. ಅದರಿಂದನೇ ಈ ಒಂದು ಅಣುಸಿಡಿತಲೆಗಳ ಒಂದು ಪ್ರಮಾಣದಲ್ಲಿ ಮೊದಲಿಂದನೂ ಅವರು ಭಾರತಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಿದ್ದು. ಆದರೆ ಪಾಕಿಸ್ತಾನ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ನ್ಯೂಕ್ಲಿಯರ್ ವಾರ್ಹೆಡ್ನು ಕೂಡ ಪ್ರೊಡ್ಯೂಸ್ ಮಾಡ್ಕೊಂಡಿಲ್ಲ. ಆದರೆ ಭಾರತ ಒಂದೇ ವರ್ಷದಲ್ಲಿ 8 ನ್ಯೂಕ್ಲಿಯರ್ ವಾರ್ಹೆಡ್ಗಳನ್ನು ತಯಾರು ಮಾಡ್ಕೊಂಡಿದೆ. ಕಾರಣ ಏನಂತ ಹೇಳಿದ್ರೆ ಸ್ನೇಹಿತರೆ, ಒಂದು ನ್ಯೂಕ್ಲಿಯರ್ ವಾರ್ಹೆಡ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹೇಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೋ ಅದ್ರ ಮೇಂಟೆನೆನ್ಸ್ಗೂ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಅಮೌಂಟ್ ಖರ್ಚು ಮಾಡಬೇಕಾಗಿ ಬರುತ್ತೆ. ಸದ್ಯ ಪಾಕಿಸ್ತಾನ ಇರೋವಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ತಿನ್ನೋದಕ್ಕೂ ಗತಿ ಇಲ್ಲ, ಇನ್ನು ಅವ್ರ ದೇಶನ ಅವ್ರು ಮೇಂಟೈನ್ ಮಾಡ್ಕೊಳಕ್ಕೂ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ಇನ್ನು ಹೊಸ ನ್ಯೂಕ್ಲಿಯರ್ ವಾರ್ಹೆಡ್ಗಳನ್ನ ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲಿಂದ ಮೇಂಟೆನೆನ್ಸ್ ಮಾಡ್ತಾರೆ? ಅದರಿಂದನೇ ಪಾಪ ಅವರು ತಣ್ಣಗಾಗೋಗಿದ್ದಾರೆ. ಇರಲಿ ಬಿಡಿ, ನಮ್ಮ ಕಂಪ್ಯಾರಿಸನ್ ಪಾಕಿಸ್ತಾನದ ಜೊತೆ ಅಲ್ಲ, ಅದು ಯಾವತ್ತಿದ್ರೂ ಕೂಡ ಚೈನಾದ ಜೊತೆ. ಆದರೆ ಆ ಕಂಪ್ಯಾರಿಸನ್ ಮಾಡೋದಕ್ಕೂ ಮೊದಲು ಸಿಪ್ರಿ ನೀಡಿರುವಂಥ ಈ ವರದಿಯಲ್ಲಿ ಇನ್ನೂ ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಸಿಪ್ರಿಯ ವರದಿ ಹೇಳ್ತಾ ಇರೋ ಪ್ರಕಾರ ಇವತ್ತು ಜಾಗತಿಕವಾಗಿ ಒಟ್ಟು 12,121 ನ್ಯೂಕ್ಲಿಯರ್ ವಾರ್ಹೆಡ್ಗಳಿದಾವಂತೆ. ಇವುಗಳ ಪೈಕಿ ರಷ್ಯಾ ಮತ್ತು ಅಮೆರಿಕದ ಹತ್ರನೇ 10,000ಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ವಾರ್ಹೆಡ್ಗಳಿದ್ದಾವೆ. ಸ್ನೇಹಿತರೆ, ಈ ಚಾರ್ಟ್ ಒಂದ್ಸರಿ ನೋಡಿ. ರಷ್ಯಾ ಒಟ್ಟು 5,580 ನ್ಯೂಕ್ಲಿಯರ್ ವಾರ್ಹೆಡ್ಗಳನ್ನು ಹೊಂದಿದ್ರೆ USA 5,044 ನ್ಯೂಕ್ಲಿಯರ್ ವಾರ್ಹೆಡ್ಗಳನ್ನು ಹೊಂದಿದೆ. ಇನ್ನು ಚೈನಾ 500, ಫ್ರಾನ್ಸ್ 290, ಯುನೈಟೆಡ್ ಕಿಂಗ್ಡಮ್ 225, ಭಾರತ 172, ಪಾಕಿಸ್ತಾನ 170, ಇಸ್ರೇಲ್ 90 ಮತ್ತು ನಾರ್ತ್ ಕೊರಿಯಾಗಳು ಒಟ್ಟು 50 ನ್ಯೂಕ್ಲಿಯರ್ ವಾರ್ಹೆಡ್ಗಳನ್ನು ಹೊಂದಿವೆ. ಸೊ ಪ್ರಪಂಚದಲ್ಲಿ ನ್ಯೂಕ್ಲಿಯರ್ ವಾರ್ಹೆಡ್ ಹೊಂದಿರುವಂಥ ದೇಶಗಳು ಈ 9 ದೇಶಗಳು ಮಾತ್ರನೇ. ಇನ್ನು ಇರಾನ್ ಹತ್ರ ಕೂಡ ನ್ಯೂಕ್ಲಿಯರ್ ವಾರ್ಹೆಡ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಇರಾನ್ ಕೂಡ ಎಲ್ಲೂ ತನ್ನ ಹತ್ರ ನ್ಯೂಕ್ಲಿಯರ್ ವಾರ್ಹೆಡ್ ಇದೆ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಹೇಳ್ಕೊಂಡಿಲ್ಲ. ಇನ್ನು ಸಿಪ್ರಿನೂ ಕೂಡ ತನ್ನ ಈ ಒಂದು ವಾರ್ಷಿಕ ವರದಿಯಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಉಲ್ಲೇಖನೂ ಕೂಡ ಮಾಡಿಲ್ಲ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಚೈನಾದ ಬಳಿ 500 ನ್ಯೂಕ್ಲಿಯರ್ ವಾರ್ಹೆಡ್ಗಳಿದ್ದಾವೆ, ಭಾರತದ ಬಳಿ 172 ನ್ಯೂಕ್ಲಿಯರ್ ವಾರ್ಹೆಡ್ಗಳಿದ್ದಾವೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಚೈನಾದ ಬಳಿ ಒಟ್ಟು 410 ನ್ಯೂಕ್ಲಿಯರ್ ವಾರ್ಹೆಡ್ಗಳಿದ್ವು, ಭಾರತದ ಬಳಿ 164 ನ್ಯೂಕ್ಲಿಯರ್ ವಾರ್ಹೆಡ್ಗಳಿದ್ವು. ಅಂದರೆ ಕಳೆದ ಒಂದೇ ಒಂದು ವರ್ಷದಲ್ಲಿ ಚೈನಾ 90 ನ್ಯೂಕ್ಲಿಯರ್ ವಾರ್ಹೆಡ್ಗಳನ್ನು ತಯಾರು ಮಾಡಿಕೊಂಡಿದ್ರೆ ಭಾರತ ಕೇವಲ 8 ನ್ಯೂಕ್ಲಿಯರ್ ವಾರ್ಹೆಡ್ಗಳನ್ನು ತಯಾರು ಮಾಡಿಕೊಂಡಿದೆ. ಆದರೆ ಚೈನಾ ಏನಾದರೂ ಪಿಟಿಕ್ ಅಂದರೆ ಈ 172 ನ್ಯೂಕ್ಲಿಯರ್ ವಾರ್ಹೆಡ್ಗಳೇ ಸಾಕು ಇಡೀ ಚೈನಾವನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ. ಇದು ಗೊತ್ತಿರೋದ್ರಿಂದನೇ ಚೈನಾ ಕೂಡ ಬೇರೆ ದೇಶಗಳ ಹತ್ರ ಬಾಲ ಬಿಚ್ಚದಂಗೆ ನಮ್ಮ ಹತ್ರ ಬಾಲ ಬಿಚ್ಚದಿರೇ ಇರೋದು. ಸ್ನೇಹಿತರೆ, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಚೈನಾಗೆ ಇವತ್ತು ನ್ಯೂಕ್ಲಿಯರ್ ಸೂಪರ್ ಪವರ್ ದೇಶವಾಗಿ ಬೆಳಿಬೇಕಂತ ಒಂದು ಆಸೆ ಇದೆ. ಅವರು ಅದರಿಂದನೇ ಅಮೆರಿಕದ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಆದರೆ ಭಾರತಕ್ಕೆ ಈ ರೀತಿಯಾದಂತಹ ಯಾವುದೇ ಒಂದು ಕಾಂಪಿಟೇಷನ್ ಕೂಡ ಇಲ್ಲ. ನಾವು ಮೊದಲಿಂದನೂ ಕೂಡ ಈ ಒಂದು ನ್ಯೂಕ್ಲಿಯರ್ ಎನರ್ಜಿನ ಡೆವಲಪ್ ಮಾಡಿರೋದೇ ಒಂದು ಡೆವಲಪ್ಮೆಂಟಲ್ ವರ್ಕ್ಗೋಸ್ಕರ ಅಥವಾ ಒಂದು ಶಾಂತಿಯುತವಾದಂತಹ ಉಪಯೋಗಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಆಗ್ಲೇ ಹೇಳಿದೆ. ಅದಿರಲಿ, ಇನ್ನು ಸಿಪ್ರಿಯ ಈ ವರದಿ ಹೇಳ್ತಾ ಇರೋ ಪ್ರಕಾರ ಜಾಗತಿಕವಾಗಿ ಇವತ್ತು ಒಟ್ಟು ಮಿಲಿಟರಿ ಎಕ್ಸ್ಪೆಂಡಿಚರ್ ಏನಿದೆ ಇದು $2,200 ಬಿಲಿಯನ್ ಕ್ರಾಸ್ ಮಾಡಿದೆ ಸ್ನೇಹಿತರೆ. ಇದರಲ್ಲಿ ನಾರ್ತ್ ಅಮೆರಿಕಾ ಖಂಡದ ದೇಶಗಳು 38% ಪಾಲನ್ನು ಹೊಂದಿದ್ರೆ, ಏಷ್ಯಾ ಮತ್ತು ಯುರೋಪ್ ಖಂಡದ ದೇಶಗಳು ತಲಾ 24% ಪಾಲನ್ನು ಹೊಂದಿವೆ. ಇನ್ನು ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತ ನಾವೇನು ಕರಿತೀವಿ, ಇರಾನ್, ಇರಾಕ್, ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ಗಳು 8.2% ಪಾಲನ್ನು ಹೊಂದಿದ್ದು, ಹಾಗೂ ಸೌತ್ ಅಮೆರಿಕಾ ಖಂಡದ ದೇಶಗಳು ಕೇವಲ 2.1% ಪಾಲನ್ನು ಮಾತ್ರ ಹೊಂದಿವೆ ಸ್ನೇಹಿತರೆ. ಇನ್ನು ಜಾಗತಿಕವಾಗಿ ವಾರ್ಷಿಕ
ಅತಿ ಹೆಚ್ಚು ಮಿಲಿಟರಿಯ ಮೇಲೆ ಸ್ಪೆಂಡ್ ಮಾಡುವಂತಹ ದೇಶಗಳ ಪಟ್ಟಿಯನ್ನು ನಾವು ತೆಗೆದು ನೋಡೋದಾದರೆ ಅಮೆರಿಕ ವಾರ್ಷಿಕವಾಗಿ $916 ಬಿಲಿಯನ್ ಖರ್ಚು ಮಾಡೋದ್ರೊಂದಿಗೆ ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಕೂತಿದೆ. ಇನ್ನು ಚೈನಾ ವಾರ್ಷಿಕವಾಗಿ $296 ಬಿಲಿಯನ್ ಖರ್ಚು ಮಾಡೋದ್ರಿಂದ ಎರಡನೇ ಸ್ಥಾನದಲ್ಲಿದ್ದರೆ ರಷ್ಯಾ ಮೂರನೇ ಸ್ಥಾನದಲ್ಲಿದ್ದು ಭಾರತ ವಾರ್ಷಿಕವಾಗಿ $83.6 ಬಿಲಿಯನ್ ಖರ್ಚು ಮಾಡೋದ್ರೊಂದಿಗೆ ಈ ಒಂದು ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ. ಹಾಗೂ ಸೌದಿ ಅರೇಬಿಯಾ ವಾರ್ಷಿಕವಾಗಿ $60 ಬಿಲಿಯನ್ ಖರ್ಚು ಮಾಡೋದ್ರಿಂದ ಐದನೇ ಸ್ಥಾನದಲ್ಲಿದೆ. ಕಳೆದ 10 ವರ್ಷಗಳ ಡೇಟಾವನ್ನೇ ನಾವು ತೆಗೆದು ನೋಡೋದಾದರೆ ಭಾರತ ರಕ್ಷಣಾ ವಲಯದ ಮೇಲೆ ಖರ್ಚು ಮಾಡ್ತಾ ಇರೋಂತಹ ಹಣ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 2013-14ನೇ ಸಾಲಿನ ನಮ್ಮ ಡಿಫೆನ್ಸ್ ಬಜೆಟ್ ಇದ್ದಿದ್ದೇ ಕೇವಲ $37.6 ಬಿಲಿಯನ್ ನಷ್ಟು. ಆದರೆ 2023-24ನೇ ಸಾಲಿನ ನಮ್ಮ ಡಿಫೆನ್ಸ್ ಬಜೆಟ್ $72 ಬಿಲಿಯನ್ ನಷ್ಟು ತಲುಪಿದೆ. ಇಷ್ಟಾದರೂ ಕೂಡ ನಮ್ಮಷ್ಟೇ ಅಥವಾ ನಮಗಿಂತ ಕಡಿಮೆ ಖರ್ಚು ಮಾಡುವಂತಹ ದೇಶಗಳಾದಂತಹ ಇಂಗ್ಲೆಂಡ್ ಆಗಿರ್ಬೋದು, ಇಸ್ರೇಲ್ ಅಥವಾ ಸೌದಿ ಅರೇಬಿಯಾಗಳ ಜೊತೆ ಭಾರತವನ್ನು ಹೋಲಿಕೆ ಮಾಡಿ ನೋಡೋದಾದರೆ ಅತ್ಯಾಧುನಿಕ ಆಯುಧಗಳನ್ನು ಹೊಂದಿರೋದ್ರಲ್ಲಿ ನಾವು ಅವ್ರಿಗಿಂತ ತುಂಬ ಹಿಂದುಳಿದಿದ್ದೀವಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇವತ್ತು ನಾವು $72 ಬಿಲಿಯನ್ ಹಣವನ್ನು ನಾವು ರಕ್ಷಣಾ ವಲಯದ ಮೇಲೆ ಖರ್ಚು ಮಾಡ್ತಾ ಇದ್ರು ಕೂಡ ಅದರಲ್ಲಿ 50-60% ಹಣವನ್ನು ನಾವು ನಮ್ಮ ಸೈನಿಕರ ಸ್ಯಾಲ್ರಿ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ರಿಟೈರ್ಡ್ ಸೋಲ್ಜರ್ಸ್ ಏನಿದ್ದಾರೆ ಅವರಿಗೆ ಪೆನ್ಷನ್ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಕೇವಲ 30% ಹಣವನ್ನು ಮಾತ್ರ ನಾವು ಅಡ್ವಾನ್ಸ್ಡ್ ವೆಪನ್ಸನ್ನು ಇಂಪೋರ್ಟ್ ಮಾಡ್ಕೊಳೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಇದರಲ್ಲೂ ಕೂಡ ಒಂದು ಸಂತೃಪ್ತಿಕರ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಏನು ನಾವು 30% ಅಷ್ಟು ಹಣವನ್ನು ನಾವು ಇಂಪೋರ್ಟ್ ಮಾಡ್ಕೊಳೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ 75% ಹಣವನ್ನು ಟೆಕ್ನಾಲಜಿ ಟ್ರಾನ್ಸ್ಫರ್ ಮುಖಾಂತರ ಆ ಅಡ್ವಾನ್ಸ್ಡ್ ವೆಪನ್ಸನ್ನು ನಮ್ಮ ದೇಶದಲ್ಲೇ ಒಂದು ಪ್ರೊಡ್ಯೂಸ್ ಮಾಡ್ಕೊಳೋದಕ್ಕೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳೋದಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸ್ನೇಹಿತರೆ. ಅದೇನೇ ಇರಲಿ, ಸಿಪ್ರಿಯಾ ಈ ಒಂದು ವರದಿ ಹೇಳ್ತಾ ಇರೋ ಪ್ರಕಾರ ಪ್ರಪಂಚದಲ್ಲಿ ಇವತ್ತು ಒಟ್ಟು 12,000ಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ವಾರ್ಹೆಡ್ಗಳಿದಾವಂತೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಂಖ್ಯೆ ಎಲ್ಲಿಗೆ ಹೋಗ್ಬಿಟ್ಟುತ್ತೋ, ಇನ್ನು ಈ ನ್ಯೂಕ್ಲಿಯರ್ ವಾರ್ಹೆಡ್ಗಳು ಪ್ರಪಂಚದ ವಿನಾಶಕ್ಕೆ ಹೇಗೆ ಮುನ್ನುಡಿಯನ್ನು ಬರೆಯುತ್ತೋ ಅನ್ನೋದು ಕಾಲನೇ ಉತ್ತರಿಸಬೇಕಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.